ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಬಂಗಾಳದಲ್ಲಿ ಇವತ್ತಿಗೂ ಸಹ ಚುನಾವಣೆಯ ಕಾವು ಇನ್ನೂ ಸಹ ಮುಗ್ದಿಲ್ಲ. ಹೌದು, ಒಂದು ಕಡೆ ಬಿಜೆಪಿ ಏನೋ ಗೆಲ್ಲುವಂತಹ ಕುದುರೆ, ಅದೇ ನಿಟ್ಟಿನಲ್ಲಿ ಇದೀಗ ಮಮತಾ ಬ್ಯಾನರ್ಜಿ ಅವರಿಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂತ ಅಂದ್ರೆ ಮಾಡು ಇಲ್ಲ ಮಡಿ ಅನ್ನುವಂತಹ ಪರಿಸ್ಥಿತಿ ಬಂದಿದೆ ಈ ಎಲೆಕ್ಷನ್ ಅಲ್ಲಿ. ಯಾವ ಎಲೆಕ್ಷನ್ ನಡೀತಾ ಇದೆ ಇದೀಗ ಬಂಗಾಳದಲ್ಲಿ, ಎಲ್ಲವೂ ಸಹ ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಒಂದ್ ಕಡೆ ವಿಧಾನಸಭಾ ಚುನಾವಣೆಯ ಮುಗಿದು ಸಾಕಷ್ಟು ದಿನ ಆಯಿತು, ಅದ್ರ ಕಾವು ಕೂಡ ಇರಲಿಲ್ಲ. ಆದ್ರೆ ಹಲವು ವಿವಾದ ಆಗಿರ್ಬೋದು, ಹಿಂಸಾಚಾರ ಆಗಿರ್ಬೋದು, ಒಂದಷ್ಟು ಗೊಂದಲಗಳ ನಡುವೆ ಅಧಿಕಾರಿಯಾಗಿ ನೇತೃತ್ವದ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿರುತ್ತೆ. ಇನ್ನು ಬಿಜೆಪಿ ಗೆಲುವಿನ ಸಂಭ್ರಮ, ಇನ್ನು TMC ಸೋಲಿನ ನೋವು ಮತ್ತೆ ಹತಾಶೆ ಮೊಕ್ಕದ ಮೇಲೆ ಇನ್ನೂ ಸಹ ಯಾರಿಗೂ ಸಹ ಹೋಗಿಲ್ಲ. ಇದೀಗ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಬಂದಿದೆ. ಹೌದು, ಜುಲೈ 24ರಂದು ಪಶ್ಚಿಮ ಬಂಗಾಳದ 3 ರಾಜ್ಯಸಭಾ ಸ್ಥಾನಗಳಿಗೆ ಇದೀಗ ಉಪಚುನಾವಣೆ ನಡೀತಾ ಇದೆ. ರಾಜ್ಯ ರಾಜಕಾರಣ ಮತ್ತೆ ಕಾವೇರ್ತಾ ಇದೆ ಅನ್ನುವಂತಹ ಮಾತು ಇದೀಗ ಕೇಳಿ ಬಂದಿರುವಂತದ್ದು. ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿನ ಮತದಾನ ಜನಬೆಂಬಲ ಗಮನಿಸಿದ್ರೆ ರಾಜಕೀಯ ಒಂದಷ್ಟು ಬದಲಾವಣೆಯನ್ನ ನೋಡೋದಾದ್ರೆ ಬಿಜೆಪಿ ಪಕ್ಷವು ಸಹ 3 ಸ್ಥಾನಗಳನ್ನ ಗೆಲ್ಲುವಂತಹ ಫೇವರೇಟ್ ಆಗಿದೆ ಅನ್ನುವಂತಹ ಒಂದಷ್ಟು ಮಾತಿದೆ. ಇನ್ನು ರಾಜ್ಯಸಭಾ ಸ್ಥಾನಗಳಿಗೆ ಉಪಚುನಾವಣಾ ಘೋಷಣೆ ನೋಡೋದಾದ್ರೆ ಸುಖೇಂದ್ರ ಶೇಖರ್ ರಾಯ್, ಅದೇ ನಿಟ್ಟಿನಲ್ಲಿ ಸುಷ್ಮಿತಾ ದೇವ್ ಮತ್ತೆ ಪ್ರಕಾಶ್ ಅವರು ಇದೀಗ ರಾಜೀನಾಮೆಯಿಂದ ಒಂದ್ ಕಡೆ ತೆರವಾದಂತಹ 3 ಸ್ಥಾನಗಳಿಗೆ ಇದೀಗ ಭಾರತೀಯ ಚುನಾವಣಾ ಆಯೋಗವು ಪ್ರತ್ಯೇಕ ಉಪಚುನಾವಣೆಗಳನ್ನ ಘೋಷಿಸಿರುವಂತದ್ದು. ಈ 3 ಸ್ಥಾನಗಳಿಗೆ ಇದೀಗ ಚುನಾವಣೆಗಳನ್ನ ಎಂದಿನಂತೆ ನಡೀತಾ ಇರುವಂತದ್ದು. ಇನ್ನು ಆಯೋಗದ ಪ್ರಕಾರ 3 ಸ್ಥಾನಗಳಿಗೆ ಪ್ರತ್ಯೇಕ ಚುನಾವಣೆಗಳದ್ದೇ ಒಂದ್ ಕಡೆ ಪರಿಗಣಿಸಲಾಗ್ತಾ ಇದೆ. ಅಂದ್ರೆ ಯಾವುದೇ ಸ್ಥಾನಕ್ಕೂ ಸಹ ಒಂದೇ ಕಡೆ ಮಾಡಬೇಕು, ಪರೋಕ್ಷವಾಗಿ ಮಾಡಬೇಕು ಅನ್ನುವಂಥದ್ದಿಲ್ಲ. ಪ್ರತ್ಯೇಕವಾಗಿ ಬೇರೆ ಬೇರೆ ಚುನಾವಣೆಗಳನ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂತದ್ದು. ಅಷ್ಟೇ ಅಲ್ಲದೆ ಪ್ರತಿ ಸ್ಥಾನಕ್ಕೂ ಸಹ ಪ್ರತ್ಯೇಕ ಚುನಾವಣೆ ನಡೀತಾ ಇದೆ. ನಾಮ ನಿರ್ದೇಶನಗಳಿಗೆ ಕೊನೆಯ ದಿನಾಂಕ ಅಂತ ಅಂದ್ರೆ ಇದೀಗ ಜುಲೈ 14 ಆಗಿರುತ್ತೆ. ಅದೇ ನಿಟ್ಟಿನಲ್ಲಿ ಮತದಾನ ಯಾವತ್ತು ಅಂತ ನೋಡೋದಾದ್ರೆ ಜುಲೈ 24ರಂದು ನಡೆಯುತ್ತೆ ಅಂತ ಇದೀಗ ಹೇಳಿರುವಂಥದ್ದು. ಇನ್ನು ಈ ಪ್ರತ್ಯೇಕ ಚುನಾವಣೆ ಯಾಕೆ ಅನ್ನುವಂಥದ್ದು ಎಲ್ಲರಿಗೂ ಸಹ ಮೂಡುವಂತಹ ಪ್ರಶ್ನೆ. ಇಲ್ಲಿ ಖಾಲಿ ಇರುವಂತಹ ಪ್ರತಿಯೊಂದು ರಾಜ್ಯಸಭಾ ಸ್ಥಾನಕ್ಕೆ ಪ್ರತ್ಯೇಕ ಅಧಿಸೂಚನೆ ಹೊರಡಿಸಿರುವಂಥದ್ದು. ಪ್ರತ್ಯೇಕ ಮತದಾನ ನಡೆಸಲಾಗ್ತಾ ಇದೆ ಅಂತ ಇದೀಗ ಚುನಾವಣಾ ಆಯೋಗ ಕೂಡ ಒಂದ್ ಕಡೆ ಸ್ಪಷ್ಟವನ್ನ ಪಡಿಸಿದೆ. ಈ ವ್ಯವಸ್ಥೆಯು 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ 147ರಿಂದ 151ರವರೆಗೆ ಇರುವಂತದ್ದು. ದೆಹಲಿ ಹೈಕೋರ್ಟ್ ಇದನ್ನ ಒಂದ್ ಕಡೆ ಎತ್ತಿ ಹಿಡಿತಾ ಇದೆ. ಅದರ ಪರಿಣಾಮವಾಗಿ ಇದೀಗ ಪ್ರತಿ ಸ್ಥಾನಕ್ಕೂ ಸಹ ಶಾಸಕರ ಮತಗಳನ್ನ ಪ್ರತ್ಯೇಕವಾಗಿ ಎಣಿಸಲಾಗ್ತಾ ಇದೆ. ಒಂದು ಪಕ್ಷವು ಸಾಕಷ್ಟು ಶಾಸಕರನ್ನ ಹೊಂದಿದ್ರೆ ಅದು ಪ್ರತಿ ಸ್ಥಾನಕ್ಕೆ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬಹುದು ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು. ಇನ್ನು ಬಿಜೆಪಿ ಎಲ್ಲರಿಗೂ ಸಹ ಗೊತ್ತಿರುವಂತದ್ದು, ಇದೀಗ ಬಿಜೆಪಿ ಗೆಲ್ಲುವಂತಹ ಕುದುರೆ ಅಂತ. ಪ್ರಸ್ತುತ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ಒಟ್ಟು 294 ಸದಸ್ಯರಿದ್ದಾರೆ. ಆ ಪೈಕಿ ಬಿಜೆಪಿ 108 ಶಾಸಕರನ್ನ ಹೊಂದಿದೆ. ಎಲ್ಲಾ ಪಕ್ಷದ ಶಾಸಕರು ತಮ್ಮ ಅಭ್ಯರ್ಥಿಗಳಿಗೆ ಮತ ಹಾಕಿದ್ದಾರೆ. 3 ಅಭ್ಯರ್ಥಿಗಳ ನಡುವೆ ಮತಗಳನ್ನ ಹಂಚಿಕೊಂಡ್ರೆ ಪ್ರತಿ ಅಭ್ಯರ್ಥಿಯೂ ಸಹ ಸರಿಸುಮಾರು 69ರಿಂದ 70 ಮತಗಳನ್ನ ಪಡಿಬಹುದು. 3 ಸ್ಥಾನಗಳಿಗೆ ಚುನಾವಣೆಗಳು ಪ್ರತ್ಯೇಕವಾಗಿ ನಡೆಯೋದ್ರಿಂದ ಈ ಸಂಖ್ಯೆ ಪ್ರತಿ ಸ್ಥಾನವನ್ನ ಗೆಲ್ಲಲು ಒಂದ್ ಕಡೆ ಸಾಕಾಗುತ್ತೆ ಅನ್ನುವಂಥ ಮಾತನ್ನ ಇದೀಗ ಒಂದ್ ಕಡೆ ಪರಿಗಣಿಸಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಪ್ರಸ್ತುತ ವಿಧಾನಸಭೆಯ ಈ ಲೆಕ್ಕಾಚಾರ ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ಅನುಕೂಲ ಆಗುತ್ತೆ ಎನ್ನಲಾಗ್ತಾ ಇರುವಂತದ್ದು. ಇನ್ನು ಈ ಎಲ್ಲಾ ವಿಚಾರಗಳು TMCಗೆ ಎಲ್ಲೋ ಒಂದ್ ಕಡೆ ಸವಾಲಾಗುತ್ತೆ. ಯಾವ ಕಾರಣಕ್ಕೆ, ಯಾಕೆ ಅಂತ ನೋಡೋದಾದ್ರೆ ತೃಣಮೂಲ ಕಾಂಗ್ರೆಸ್ ಎದುರಿಸ್ತಾ ಇರುವಂತಹ ಅತಿ ದೊಡ್ಡ ಸವಾಲು ಅಂತ ಅಂದ್ರೆ ಅದು ಆಂತರಿಕ ಬಿಕ್ಕಟ್ಟು. ಯಾವುದೇ ಒಂದು ಪಕ್ಷದಲ್ಲೂ ಸಹ ಈ ಆಂತರಿಕ ಬಿಕ್ಕಟ್ಟು ಅನ್ನೋದೇನಿದೆ ಅಲ್ಲ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಏಟನ್ನ ಕೊಡುತ್ತೆ. ಯಾವ ಕಾರಣಕ್ಕೆ ಅಂತ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಅಂದ್ರೆ, ನಮ್ಮಲ್ಲಿ ಒಂದು ನಿಲುವು ಇಲ್ಲ ಅಂತ ಅಂದ್ರೆ ಆ ಪಕ್ಷ ಆಗಿರ್ಬೋದು, ಯಾವ ಪಕ್ಷ ಅಂತ ಅಷ್ಟೇ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಒಂದು ಗುಂಪು ಅಂತ ಅಂದ್ರೆ ಅಲ್ಲಿ ಆಂತರಿಕ ಒಗ್ಗಟ್ಟು ಬಹಳ ಮುಖ್ಯವಾಗಿರುತ್ತೆ. ಆದ್ರೆ ಇವಾಗ ಕಾಂಗ್ರೆಸ್ ಎದುರಿಸ್ತಾ ಇರುವಂತಹ ಸವಾಲು ಏನಪ್ಪಾ ಅಂತ ಅಂದ್ರೆ ಅದು ಆಂತರಿಕ ಬಿಕ್ಕಟ್ಟು. ವಿಧಾನಸಭಾ ಚುನಾವಣೆ ಸೋಲಿನ ಬಳಿಕ TMC ಪಕ್ಷದೊಳಗಿನ ಆಂತರಿಕ ಸಂಘರ್ಷ ಬಹಳ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರಿತು. ಅದರ ಪರಿಣಾಮವಾಗಿ ಇದೀಗ ಪಕ್ಷದ 3 ರಾಜ್ಯಸಭಾ ಸಂಸದರಾದಂತಹ ಸುಖೇಂದ್ರ ಶೇಖರ್ ರಾಯ್, ಸುಷ್ಮಿತಾ ದೇವ್ ಮತ್ತು ಪ್ರಕಾಶ್ ಕಳೆದ ತಿಂಗಳು ತಮ್ಮ ರಾಜ್ಯಸಭಾ ಸದಸ್ಯತ್ವ ಮತ್ತೆ
TMC ಎರಡಕ್ಕೂ ಸಹ ರಾಜೀನಾಮೆಯನ್ನ ನೀಡಿರ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಪರ ಪ್ರಚಾರದ ಬಳಿಕ ನಂತರ ಮೂವರು ನಾಯಕರು ಸಹ ಪಕ್ಷದ ನಾಯಕತ್ವವನ್ನ ಪ್ರಶ್ನೆಯನ್ನ ಮಾಡಿರ್ತಾರೆ. ಇನ್ನು ಅದೇ ನಿಟ್ಟಿನಲ್ಲಿ TMC ಒಳಗೆ ಬಂಡಾಯದ ಬಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಅಂತ ಇದೀಗ ವರದಿಯಾಗಿರುವಂತದ್ದು. ಇನ್ನು ಆರಂಭದಲ್ಲಿ ನೋಡೋದಾದ್ರೆ 80 ಶಾಸಕರಲ್ಲಿ ಇದೀಗ 58 ಶಾಸಕರು ಬಂಡಾಯವನ್ನ ಎದ್ದಿದ್ದಾರೆ. ಈಗ ಈ ಬಣವು ಸರಿಸುಮಾರು 65 ಶಾಸಕರ ಬೆಂಬಲವನ್ನ ಹೊಂದಿದ್ದು, ಒಂದ್ ಕಡೆ ಎಷ್ಟರ ಮಟ್ಟಿಗೆ ಈ ಬೆಂಬಲ ಇನ್ನು ಬೆಳ್ಕೊಂಡು ಹೋಗುತ್ತೆ, ಇನ್ನು ಮತದಾನದವರೆಗೂ ಸಹ ಇದೇ ಪರಿಸ್ಥಿತಿ ಮುಂದುವರೆದ್ರೆ TMC ಗೆಲ್ಲೋದು ಬಹಳ ಕಷ್ಟ ಆಗುತ್ತೆ. ಈಗಾಗಲೇ ನಾನು ತಿಳಿಸ್ಕೊಟ್ಟೆ ಬಿಕ್ಕಟ್ಟು ಅನ್ನೋದು ಎಷ್ಟರ ಮಟ್ಟಿಗೆ ಕಾಡುತ್ತೆ ಅನ್ನೋಂಥದ್ದನ್ನ. ಇದೇ ಬಿಕ್ಕಟ್ಟು ಮುಂದೆನೂ ಸಹ ಮುಂದುವರ್ಕೊಂಡು ಹೋದ್ರೆ TMC ಗೆಲ್ಲೋದು ಮಾತ್ರ ಬಹಳ ಕಷ್ಟ ಆಗಿರುತ್ತೆ. ಇನ್ನು ಖಾಲಿ ಇರುವಂತಹ ಸ್ಥಾನಗಳ ಅವಧಿ, ಇವಾಗೇನು ಎಲ್ಲರೂ ಸಹ ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಈ ಸ್ಥಾನಗಳ ಅವಧಿ ಎಷ್ಟಿದೆ ಅಂತ ಅಂದರೆ, ಸುಖೇಂದ್ರ ಅವ್ರದ್ದು ನೋಡೋದಾದ್ರೆ ಆಗಸ್ಟ್ 18, 2029 ಇದೆ. ಅದೇ ರೀತಿಯಾಗಿ ಪ್ರಕಾಶ್ ಅವ್ರದ್ದು ಆಗಸ್ಟ್ 18, 2029 ಇದೆ. ಇನ್ನು ಸುಷ್ಮಿತಾ ದೇವ್ ಅವ್ರದ್ದು ನೋಡೋದಾದ್ರೆ ಏಪ್ರಿಲ್ 2, 2030 ಸಹ ಇವರ ಅವಧಿ ಇರುವಂಥದ್ದು. ಇನ್ನು ಪ್ರಸ್ತುತ ರಾಜ್ಯಸಭೆಯಲ್ಲಿ ತೃಣಮೂಲವಾದಂತಹ ಕಾಂಗ್ರೆಸ್ ಸದಸ್ಯರ ಸಂಖ್ಯೆ 9ಕ್ಕೆ ಇಳಿದುಬಿಟ್ಟಿದೆ. BJP 3 ಸ್ಥಾನಗಳನ್ನ ಗೆದ್ರೆ ಅದು ತನ್ನ ರಾಜ್ಯಸಭಾ ಸ್ಥಾನಗಳಲ್ಲಿ ಸಂಖ್ಯೆಯನ್ನ ಹೆಚ್ಚಿಸಬಹುದು. ಪಶ್ಚಿಮ ಬಂಗಾಳದಲ್ಲಿ ಬದಲಾಗ್ತಾ ಇರುವಂತಹ ರಾಜಕಾರಣವನ್ನ ಒಂದ್ ಕಡೆ ಸೂಚಿಸ್ತಾ ಇದೆ. ಇನ್ನೊಂದ್ ಕಡೆ TMCಗೆ ಈ ಉಪಚುನಾವಣೆ ಮಾಡು ಇಲ್ಲವೇ ಮಡಿ ಎಂಬಂತಹ ಪರಿಸ್ಥಿತಿ ಸೃಷ್ಟಿಯಾಗಿರುವಂಥದ್ದು. ಒಂದು ಈ ಚುನಾವಣೆಯಲ್ಲಿ TMC ಎಲ್ಲಾ ಸ್ಥಾನವನ್ನ ಕಳೆದುಕೊಂಡ್ರೆ ಅಲ್ಲಿಗೆ ಪಶ್ಚಿಮ ಬಂಗಾಳದಲ್ಲಿ TMC ಪಕ್ಷದ ಕತೆ ಮುಗ್ದಂತೆ. ಅದಾಗಿಯೂ ಸಹ ಅಂತಿಮ ಫಲಿತಾಂಶ, ಅಭ್ಯರ್ಥಿಗಳ ಘೋಷಣೆ, ನಾಮನಿರ್ದೇಶನ, ಮತದಾನದ ದಿನದಂದು ಶಾಸಕರ ನಿಜವಾದಂತಹ ಸಂಖ್ಯೆ ಮತ್ತು ಪಕ್ಷದ ಬಲಾಬಲ ಒಂದ್ ಕಡೆ ಅವಲಂಬಿಸಿರುತ್ತೆ. ಈಗಾಗಲೇ ಫಲಿತಾಂಶ ಯಾವ ರೀತಿ ಇರ್ಬೋದು ಅನ್ನೋದು ಎಲ್ಲರೂ ಸಹ ಗೊತ್ತಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಫಲಿತಾಂಶ ಹೀಗೇ ಬರುತ್ತೆ ಅಂತ ಎಲ್ಲರೂ ಸಹ ಹೇಳ್ಕೊಳ್ತಾ ಇರ್ತಾರೆ. ಅಂದರೆ ಅಲ್ಲಿರುವಂಥವ್ರಿಗೆ ಗೊತ್ತಿರುವಂಥದ್ದು. ಆದರೆ ಪ್ರಸ್ತುತವಾಗಿ ಯಾವುದೇ ರೀತಿಯಲ್ಲೂ ಸಹ ಫಲಿತಾಂಶ ಇದೇ ರೀತಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಪ್ರಸ್ತುತ ವಿಧಾನಸಭೆಯಲ್ಲಿ ಚುನಾವಣೆಯ ಲೆಕ್ಕಾಚಾರ ಬದಲಾಗದಿದ್ದರೆ BJP 3 ರಾಜ್ಯಸಭಾ ಸ್ಥಾನಗಳಲ್ಲಿಯೂ ಸಹ ಮೇಲ್ಗೈಯನ್ನ ಸಾಧಿಸೋದು ಎಲ್ಲೋ ಒಂದ್ ಕಡೆ ಖಚಿತ ಅನ್ನುವಂಥ ಮಾತು ಇದೀಗ ಇರುವಂಥದ್ದು. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದಲ್ಲಿ ಇದೀಗ ಮತ್ತೊಮ್ಮೆ ಚುನಾವಣೆ ನಡೀತಾ ಇದೆ. ಏನಾಗುತ್ತೆ, ಮಮತಾ ಬ್ಯಾನರ್ಜಿ ಅವರ ಪಕ್ಷ ಗೆಲ್ಲುತ್ತಾ, ಬಿದೋಗುತ್ತಾ? ಒಂದ್ ಕಡೆ ಈಗಾಗಲೇ ನಾನು ತಿಳಿಸಂತೆ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಪರಿಸ್ಥಿತಿ ಇದೀಗ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಎಷ್ಟರ ಮಟ್ಟಿಗೆ ಕಷ್ಟ ಆಗ್ಬೋದು? ಈಗಾಗಲೇ ಪಕ್ಷದಲ್ಲಿ ಬಿಕ್ಕಟ್ಟಿದೆ, ಆ ಬಿಕ್ಕಟ್ಟು ಒಗ್ಗಟ್ಟಾಗುತ್ತಾ ಅಥವಾ ಅದು ಇನ್ನೂ ಮತ್ತಷ್ಟು ಜಗಳಗಳಿಗೆ ಎಲ್ಲದಕ್ಕೂ ಸಹ ಕಾರಣ ಆಗುತ್ತಾ? ಒಟ್ಟಾರೆಯಾಗಿ ನಡೆಯುವಂಥ 3 ಸ್ಥಾನಗಳಿಗೆ ನಡೆಯುವಂತಹ ಚುನಾವಣೆಯಲ್ಲಿ ಯಾವ ಪಕ್ಷ ವಿನ್ ಆಗುತ್ತೆ, ಯಾರಿಗೆ ಯಾವ ಸ್ಥಾನ ಸಿಗುತ್ತೆ ಅನ್ನೋದನ್ನ ಮಾತ್ರ ಕಾದ್ ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.